ದಳಸನೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ನಡೆಯದೆ ಡಿಸಿಸಿ ಬ್ಯಾಂಕಿಗೆ ಅಧ್ಯಕ್ಷರಿಲ್ಲದ ಕಾರಣ ಸ್ಥಳೀಯ ಸಹಕಾರ ಸಂಘಗಳು ಬಲ ಕಳೆದುಕೊಂಡಿದ್ದು ಅಭಿವೃದ್ಧಿಯಾಗುತ್ತಿಲ್ಲ ಎಂದು ಮಾವು ಬೆಳೆಗಾರರ ಮಂಡಳಿ ಮಾಜಿ ಅಧ್ಯಕ್ಷ ದಳಸನೂರು ಎಲ್ ಗೋಪಾಲಕೃಷ್ಣ ಹೇಳಿದರು. ತಾಲೂಕಿನ ದಳಸನೂರು ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರ ಸಂಘ ಹಾಗೂ ರೈತರ ಸೇವಾ ಸಹಕಾರ ಸಂಘದ ವತಿಯಿಂದ ನಡೆದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು. ಅಧ್ಯಕ್ಷರಿಲ್ಲದ ಕಾರಣ ಡಿಸಿಸಿ ಬ್ಯಾಂಕ್ನಿಂದ ಯಾವುದೇ ಸಾಲ ಸೌಲಭ್ಯಗಳು ಸಿಗುತ್ತಿಲ್ಲ. ಅದನ್ನೇ ನಂಬಿಕೊಳ್ಳದೆ ಷೇರು ಹಣವನ್ನು ಹೆಚ್ಚು ಮಾಡಿಕೊಂಡು ಸಹಕಾರ ಸಂಘವನ್ನು ಅಭಿವೃದ್ಧಿ ಪಥದತ್ತ ಸಾಗಲು ತಯಾರಿ ನಡೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಸಾಲ ಮರುಪಾವತಿ ಮಾಡದವರನ್ನು ಮರುಪಾವತಿಗೆ ನಿರ್ದೇಶಕರ ಮೂಲಕ ಒತ್ತಡ ತಂದು ಸಾಲ ಮರುಪಾವತಿ ಮಾಡಿಸಿಕೊಳ್ಳಬೇಕು. ಸಂಘದ ಕಾರ್ಯದರ್ಶಿ ಹಾಗೂ ಇತರೆ ಸಿಬ್ಬಂದಿ ಸಂಬಳಕ್ಕೆ ಸೀಮಿತವಾಗದೆ ಸಂಘವನ್ನು ಅಭಿವೃದ್ಧಿಗೊಳಿಸಲು ಸಿದ್ಧರಾಗಬೇಕು ಎಂದು ಅಧಿಕಾರಿ ವರ್ಗದವರನ್ನು ತರಾಟೆಗೆ ತೆಗೆದುಕೊಂಡರು. ಸಂಘದ ಅಧ್ಯಕ್ಷ ಗಾಂಡ್ಲಹಳ್ಳಿ ಶಶಿಕುಮಾರ್ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಸರಿಯಾಗಿ ನಡೆಯದೆ ಇಂದು ನಮಗೆ ಸಾಲ ಸೌಲಭ್ಯಗಳು ಕುಂಠಿತವಾಗಿದೆ. ಆದ್ದರಿಂದ ನಾವು ಯಾವುದೇ ರೀತಿಯಾದ ಸಾಲ ಸೌಲಭ್ಯಗಳನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷರಿಲ್ಲ. ಯಾರು ನೋಡಿದ್ರೂ ಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ನಡೆದಿದೆ ಎನ್ನುತ್ತಾರೆ. ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ, ಆದರೂ ಇದುವರೆಗೆ ತನಿಖೆ ನಡೆಸುತ್ತಿಲ್ಲ. ಮಾಜಿ ಸಚಿವ ಸುಧಾಕರ್ ಹಗರಣವನ್ನು ತನಿಖೆ ನಡೆಸುತ್ತೇವೆ ಎಂದು ಅಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಹೇಳಿದರು. ಆದರೆ ಅವರು ಸಹ ಯಾವುದೇ ತನಿಖೆ ನಡೆಸಿಲ್ಲ. ರಾಜಣ್ಣ ಸಹಕಾರ ಸಚಿವರಾಗಿದ್ದಾಗ ಹಗರಣವನ್ನು ಬಯಲಿಗೆ ತರುತ್ತೇವೆ ಎಂದು ಹೇಳಿದರು. ಅವರು ಸಹ ತರಲಿಲ್ಲ. ಪತ್ರಿಕೆಗಳಲ್ಲಿ ಮಾತ್ರ ಹಗರಣ ಎಂದು ಬರುತ್ತಿದೆ. ಹಗರಣವನ್ನು ಬಯಲಿಗೆ ತಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಪುನಃ ಡಿಸಿಸಿ ಬ್ಯಾಂಕ್ ಕಾರ್ಯನಿರ್ವಹಿಸಿ ಗ್ರಾಮೀಣ ಭಾಗದ ಬಡ ಕುಟುಂಬಗಳು ಆರ್ಥಿಕವಾಗಿ ಸಬಲರಾಗಬೇಕು ಎನ್ನುವುದೇ ನಮ್ಮ ಆಶಯ ಎಂದರು. ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಆರ್ ಶ್ರೀನಾಥ್, ಲೆಕ್ಕಾಧಿಕಾರಿ ಎಂಆರ್ ವಾಣಿಶ್ರೀ, ಮಾರಾಟ ಗುಮಾಸ್ತ ಎಸ್ ಅಶೋಕ್, ಸಹಾಯಕ ಸಮೀವುಲ್ಲಾ ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಕೊಡೋದಕ್ಕೆ ನೀವು ಅರ್ಹರಿದ್ದೀರಾ ಅಂದಮೇಲೆ ನೆಕ್ಸ್ಟ್ ಪ್ರಶ್ನೆ, ನಿನ್ನ ಹತ್ರ ಎಷ್ಟು ಜಮೀನಿದೆ, ನೀನು ಎಷ್ಟು ಸಾಲ ಕೇಳ್ತಾ ಇದೀಯಾ ಅಂತ ಆದಮೇಲೆ ಅದಕ್ಕೆ ಎಷ್ಟು ಬಡ್ಡಿ ಪರ್ಸೆಂಟೇಜು ಅಲ್ಲಿಗೆ ಇಲ್ಲಿಗೆ ಲೆಕ್ಕ ಹಾಕಿದರೆ ಇಂಥ ಸಂಘಗಳಲ್ಲಿ ನಿಜವಾಗ್ಲೂ ನಾವು ರೈತನಾಗಿ ನಾವು ಈ ಸಂಘದಲ್ಲಿ ಶೇರ್ ಕಟ್ಟಿ ಸದಸ್ಯನಾಗಿ ಸಾಲ ಪಡೆದು ಬೆಳೆ ಮಾಡೋದಕ್ಕೋ, ಕುರಿ ಸಾಕೋದಕ್ಕೋ, ಕೋಳಿ ಸಾಕೋದಕ್ಕೋ, ರೇಷ್ಮೆ ಸಾಗಾಣಿಕೆ ಮನೆ ಕಟ್ಟೋದಕ್ಕೋ ಇದು ನಮಗೆ ಏನು ಹೊರನೇ ಇಲ್ಲಪ್ಪ. ಬಡ್ಡಿ ನಾವು ಚೆನ್ನಾಗಿ ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ಈ ಸಂಘದಲ್ಲಿ ನಿಮಗೆ ಸಾಲ ಪಡೆದ್ರೆ ಅದ್ರ ಲಾಭ ಗೊತ್ತಾಗ್ತದೆ. ಸಾಲ ತಗೊಂಡು 2 ಕಂತು 3 ಕಂತು ಏನು ಉದ್ದೇಶ ಏನಿದ್ರಿ? ಇನ್ನು ಹೆಂಗಿರಿ ನೀವು ಬದುಕ್ತೀರಿ? ಅಲ್ಲ, 2-3 ರೂಪಾಯಿ ಸಾಲದಲ್ಲೂ ಕೂಡ ನೀವು ಉದ್ಧಾರ ಆಗಲಿ. 3 ರೂಪಾಯಿ ಅಂದ್ರೆ ತಿಂಗಳಿಗೆಲ್ಲ 12 ತಿಂಗಳಿಗೆ ಡಿವೈಡ್ ಮಾಡಿ 25 ಪಾವಲ ವಡ್ಡಿ ಅಲ್ರಿ. 100ಕ್ಕೆ 25 ಪೈಸಾ ನೀನ್ ಕಟ್ಟಕ್ ತಿಂಗಳಿಗೆ ಆಗಿಲ್ಲ ಅಂದ್ರೆ ಇನ್ ಯಾರು ಅದಕ್ಕಿಂತ ನಿಮ್ ಪುಕ್ಸಾಟಿ ಕೊಡ್ತಾರೆ? ಪ್ರೈವೇಟ್ ಅವ್ರ ಹತ್ರ 5% 10%. ಇವತ್ತಿಗೆ ಸಂಘ ಚೆನ್ನಾಗಿದ್ದಿದ್ರೆ ಇವಾಗ ಹೆಂಗೆ ಅವರೆಲ್ಲ ಕುರುಕುಲ್ ಸೊಸೈಟಿ ಅವರೆಲ್ಲ ಅಷ್ಟು ಎಲ್ಲ ಬೆಳೆದ್ಬಿಟ್ರೆ ಹಂಗಾದ್ರೆ ಈ ಸೊಸೈಟಿ ಯಾಕೆ ಹಿಂಗೆ ಇದ್ದೋಯ್ತು? ನಮಗೆ ಸಹಕಾರ ಕೊಡೋರು ಕೂಡ ಕಮ್ಮಿ. ಡಿಸಿಸಿ ಬ್ಯಾಂಕ್ ಮುಚ್ಚಿ ಆಳ ಹೋಗಿದ್ದನ್ನ ಇಂಪ್ರೂವ್ ಮಾಡಿದವರು ರಮೇಶ್ ಕುಮಾರ್ ಸಾಹೇಬ್ರು ಅನ್ನೋದು ಎಲ್ರಿಗೂ ಗೊತ್ತು. ಅದನ್ನ ಅಷ್ಟು ಮಟ್ಟಕ್ಕೆ ಅದು ಮುಚ್ಚೋಗಿದ್ದ ಅದಕ್ಕೆ ಫಂಡ್ಸ್ ಹಾಕ್ಸಿ ಅದನ್ನ ಒಂದು ಲೆವೆಲ್ಗೆ ತಂದರು, ಎಲ್ಲ ಮಾಡಿದ್ರು. ಮತ್ತೆ ತಿರ್ಗೇನು ಮಾಡಿದ್ರು, ತಿರ್ಗೇನಾಯ್ತು, ಹಿಂದೆನೇನೆ ಅವ್ರು ಸೋತೋದ್ರು, ಎಲ್ಲ ಲಾಸು, ಇಷ್ಟು ಕೋಟಿ ಲಾಸು, ಅಷ್ಟು ಕೋಟಿ ಲಾಸು ಅಂತ ಹೇಳಕ್ ಶುರು ಮಾಡಿದ್ರು. ಇಷ್ಟು ಕೋಟಿ ಲಾಸ್ ಆದ್ರೆ ಹೆಂಗೆ ಸುಮ್ಮನೆ ಬಿಟ್ಕೊಂಡಿದ್ದೀರಿ? ಯಾಕೆ ಬಿಟ್ಕೊಂಡಿದ್ದೀರಿ? 100 ಕೋಟಿ ಬ್ಯಾಂಕಲ್ಲಿ ಲಾಸ್ ಆದ್ರೆ ಅವನೇನು ದೊಡ್ಡ ಇವಾಗ ಗೊತ್ತಲ್ಲ, ಇವಾಗ ಯಾರೋ ನೋಡಿ ಅವನ ಯಾರೋ ವೀರೇಂದ್ರ ಪೊಪ್ಪಿ ಅನ್ನೋರ್ನ ಎಂತೆಂಥವ್ರು ನಿಂತು ಒಳಗಾಕಿದ್ದಾರೆ. ಏನು ಕಾರಣದಿಂದ ಬಿಟ್ಕೊಂಡಿದ್ದಾರೆ? ಅವನೀಗ ಯಾರೋ ಸುಧಾಕರ್ ಹೇಳ್ತಾ ಇದ್ದ ನಾನೇನೋ ಮಾಡ್ಬಿಡ್ತೀನಿ ಅಂತ ಅವನು ತಣ್ಣಗಾಗೋದ. ತಿರುಗಿ ನಮ್ಮದೇ ಗೌರ್ಮೆಂಟ್ ಬಂತು, ರಾಜಣ್ಣ ಬಂದರು, ಏನೋ ಮಾಡ್ಬಿಟ್ಟು ಯಾರೇನೂ ಮಾಡಿಲ್ಲ. ಇವಾಗ 2 ವರ್ಷದಿಂದ ಇವ್ರ ಕಚ್ಚಾಟಗಳಲ್ಲಿ ಇವ್ರ ಇದರಲ್ಲಿ ಅದು
ಡೆಡ್ ಆಗಿ ಕೂತದೆ. ಇಂಥ ಸೊಸೈಟಿಗಳೆಲ್ಲ ಏನ್ ಮಾಡ್ತವೆ ಇವೆಲ್ಲ ಅದರಲ್ಲಿ 5 ಪೈಸಾ ಹಂಗಾಗಿದೆ. ಸೊಸೈಟಿಗೆ ಮಾಡ್ಬೇಕು. ಗೋಪಾಲ್ ಕೃಷ್ಣ ಅವ್ರು ಹೇಳ್ದಂಗೆ ಸೊಸೈಟಿನ ಉಳಿಸ್ಬೇಕಂತಂದ್ರೆ ಕೆಲವೆಲ್ಲ ಕೆಲಸಗಳು ಮಾಡ್ಬೇಕು. ಮಾಡಕ್ಕೆ ಹೆಂಗ್ ಮಾಡ್ತೀಯಾ? ಸ್ವಂತ ಶೇರ್ ಕಟ್ಟಪ್ಪ. ಸ್ವಂತ ಶೇರ್ ಕಟ್ಟಿ ಇವಾಗ 5 ಲಕ್ಷ ಇರೋದ್ರಲ್ಲಿ 10 ಲಕ್ಷ ಮಾಡೋದು ಒಂದ್ ಬಿಟ್ರೆ ಅದೇ ಮಾಡ್ಬೇಕಾಗಿರೋದು. ಬೇರೆ ಏನು ಸ್ವಂತ ವ್ಯಾಪಾರ ಮಾಡ್ರಿ. ಬೇರೆ ಏನು ದಾರಿಗಳಿಲ್ಲ ಇಲ್ಲಿ. ಬೇರೆ ಬೇಡ ರಾಜಕೀಯ ವಸೂಲಿ ಏನಪ್ಪಾ